ಸರಿ ತಗೊಂಡ ಇಲ್ಲಿ ಗೋಂಗಿರ್ ತಪ್ಪದಾರ ವಾಟ್ 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 ಅಂತ ಇದಾರೆ. ಏನ್ ಬೇರೆ ಕೆಲಸ ಇಲ್ವ ನಿಮಗೆ ಮಾಡಿದ್ದು? ಕೋಣ ಶಂಭು ಹೋರಿ ಬಾಬಾರ್ಯ ಏನು ಬೈಯುವುದಮ್ಮ ನೀನು? ಬೈಯದೆ ಮತ್ತೇನ್ ಮಾಡುದು? ನಾ ಮನೆ ಯಜಮಾನ ಗೊತ್ತುಂಟ? ಯಜಮಾನಿನ ಕರ್ಮ ನಿನ್ನ ಯಜಮಾನ. ನಾನು ಇರುವಾಗ ನೀನು ಯಜಮಾನ. ನೀನು ಮಾತಾಡ್ತಾನೆ ಅಲ್ಲ, ವಟ 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 ಮಾಡ್ತಾ ಇದ್ದವಳು ನೀನು. ಏನು ಹೋದಿಂದಲೂ ಕಪ್ಪೆಯಾಗಿ ಹುಟ್ಟಿದೀಯ ನೀನು? ಹೌದು. ನೀನೇನಾಗಿಟ್ಟಿದಿ? ಅಲ್ಲ ಕೇಳ್ತಿ ಹೋಗ್ಲಿ ಅಮ್ಮ. ಅಮ್ಮ ಯಾಕೆ ಕರ್ದದ? ಯಾಕ ಅಜ್ಜಿ ಬಂದಿದ್ದಾಳೆ. ನಮಸ್ಕಾರ ಮಾಡಿ. ನಮಸ್ಕಾರ. ನನಗೊಂದು ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದು ಮಾಡ್ಲಿ ಮಗ. ಉತ್ತರೋತ್ತರ ಅಭಿವೃದ್ಧಿ ಹೊಂದುವಂತೆ ದೇವ್ರ ಅನುಗ್ರಹಿಸಲಿ. ನನಗೂ ಒಂದು ಆಶೀರ್ವಾದ ಮಾಡಿ. ನಿನಗೂ ಅಲ್ಲೇ ಉಂಟಲ್ವೇನೆ? ನೋಡಪ್ಪ. ಏನಮ್ಮ ನೀನು ಹಾಗೆ ಹೇಳುವುದು? ಏನು? ಈ ಮೊಮ್ಮಗಳಿಗೆ ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಿದೆ, ಅವಳಿಗೂ ಹಾಗೆ ಮಾಡಬಹುದಲ್ಲ? ಒಂದ್ರಲ್ಲೇ ಪಾಲ್ ಮಾಡ್ಕೊಳ್ಳಿಯ. ಯಾಕೆ ಕರ್ದದ್? ಯಾಕೆ ವಿಶೇಷ ಗೊತ್ತುಂಟ? ಏನು ವಿಶೇಷ? ಶ್ರೀಕಾಂತ ನಮ್ಮೂರಿಗೆ ಬರ್ತಾ ಇದ್ದಾನೆ, ನಮ್ಮ ಮನೆಗೆ ಬರ್ತಾ ಇದ್ದಾನೆ. ಕೋಣ ಶಂಭು ಹೋರಿ ಬಾಬರ್ಯ ಮನೆಯಲ್ಲಿ ಇಬ್ರು ಬೇಗಂತೆ ಹೆಣ್ಣು ಮಕ್ಕಳು ಇರುವಾಗ ಅವ ಬಂದು ಮನೆಯಲ್ಲಿ ಕೂತ್ಕೊಂಡು ಏನ್ ಮಾತಾಡ್ತೀಯ ನೀನು? ಹಿಂದು ಮುಂದೆ ಯೋಚನೆ ಮಾಡಿದ. ಕೋಣ ಶಂಭು ಹೋರಿ ಬಾಬರ್ಯ ಕರ್ಮ ಕರ್ಮ. ಶ್ರೀಕಾಂತ ಬರುವಾಗ ಮದುವೆಯಾಗಿಯೇ ಬರ್ತಾ ಇದ್ದಾನೆ. ಮದುವೆ ಆಗಿದ ಸಮಯವಾಯಿತು. ಅಲ್ಲ, ನನಗೆ ಅದೆಲ್ಲ ಇದು ಬಂದು ಬಂದು ನಮ್ಮ ಗ್ರಾಚಾರ ಕಂಡ ಮುಖ ಅದ್ಭುತ ಮುಖ ಇದೆ. ಶ್ರೀಕಾಂತ ಬಾವ ಕ್ಷೇಮತಾನೆ? ಆರೋಗ್ಯವಾಗಿದ್ದೆ. ಬರುವಾಗ ಏನಾದ್ರೂ ಅಡೆತಡೆ ಉಂಟಾಯಿತು? ಏನೂ ತೊಂದರೆ ಆಗಲಿಲ್ಲ. ನಿಮ್ಮ ನಿರೀಕ್ಷೆಯಲ್ಲಿಯೇ ಇದ್ದೆ. ಹೇಗಿದ್ಯಮ್ಮ? ಚೆನ್ನಾಗಿದೆ ಸ್ವಾಮಿ. ಓ, ಈತ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಅವ ಯಾರು ಅಂತ ಗೊತ್ತಾಗ್ಲಿಲ್ವಾ? ಅವ ನಮ್ಮ ಸಾಕು ಅಷ್ಟೇ. ನಮ್ಮ ಇವ ಸ್ನೇಹಿತ ಮಾರುತಿ ಅಂತ ಹೆಸರು. ಹೆಸರು ಮಾರುತಿ. ಮಾರುತಿ ತ್ರೇತಾಯುಗದಲ್ಲಿ ಒಂದು ಮಾರುತಿ, ಇವ ಮಾರುತಿ. ಒಂದಕ್ಕೊಂದು ಸಂಬಂಧವೇ ಇಲ್ವಲ್ಲ ಸ್ವಾಮಿ. ಹೆಸರಿಗೂ ವ್ಯವಹಾರ ಅದು ಸಂಬಂಧ ಇರುವುದೂ ಇಲ್ಲ. ತಮ್ಮ ಹೆಸರೇನು? ಗ್ರಾಮಾಧಿಕಾರಿ ಸಾಕೇತರಾಯ. ಗ್ರಾಮಕ್ಕೆ ಅಧಿಕಾರಿ ಆದರೂ ಸಾಕೇತ ರಾಯರು ನಾನೇ ಅಲ್ವಾ? ಲೆಕ್ಕ ಹಾಕಿ ನೀವು. ಗ್ರಾಮಾಧಿಕಾರಿ ಸಾಕೇತ ಅಂದ್ರೇನು, ರಾಯರು ಅಂದ್ರೇನು, ಆ ಯುಗಕ್ಕೆ ಸಂಬಂಧಪಟ್ಟು ಇದಕ್ಕೂ ಹೋಲಿಸಿದೆ. ನಾವು ಮುಂದೋಗುವ. ಅಲ್ಲ, ಬೇರೆ ಗೊತ್ತಿಲ್ಲ. ಹೇಗೆ ಹೋಗುದೇ? ಈ ಮಾರುತಿ ಯಾರ್ಯಾರ ಬಾಯಲ್ಲಿ ಸಿಕ್ಕಿ ಪುಡಿ ಆಗ್ತಾನೋ ಯಾರಿಲ್ಲ. ಆದ್ರೂ ನಿಮ್ಮ ಬಾಯಲ್ಲಿ ಮಾತ್ರ ಪುಡಿ ಆಗುದಿಲ್ಲ. ನಂಗೆ ವಿಶ್ವಾಸ ಆಗ್ಲಿಕ್ಕೆ ಇಲ್ಲ. ನನ್ನ ಬೈರ ಮಕ್ಕಳು, ಹೆಣ್ಣು ಮಕ್ಕಳು. ನರ್ಮದಾ ಗೋದಾವರಿ ಅಂತ ನೀರು ಮತ್ತು ಗೋದಿರವೆ. ನರ್ಮದಾ ಗೋದಾವರಿ. ನರ್ಮದಾ ಗೋದಾವರಿ. ಹೌದು, ಅವರು ನೀವು ಹೇಳುದೇ ಬೇಡ. ನಿಮಗೆ ಸ್ವಲ್ಪನಾದ್ರೂ ವಿಚಾರ ಇರಬೇಕು. ಯಾರನ್ನು ಯಾವ ಸಂದರ್ಭ ಎಷ್ಟಕ್ಕೆ ಬಳಸ್ಕೊಳ್ಬೇಕು ಅಂತಿಲ್ವಾ? ಈ ಮನೆ ಕೆಲ್ಸಕ್ಕೆ ಪಾಪ ಈ ವಯಸ್ಸಿನಲ್ಲಿದ್ದ ಮುದುಕಿನೆಲ್ಲ ಬಳಸ್ಕೊಳ್ಳುವುದ ಅಂತವ್ರನ್ನ? ಏ ಕೋಣ ಶಂಭು ಹೋರಿ ಬಾಬರ್ಯ ಈ ಮನೆಯ ಮೂಲ ಬುಡವೇ ನಾನು. ನಂಗೆ ನೋಡ್ದಾಗ ಗೊತ್ತಾಯ್ತು ಬುಡ ಸೇವದೋಗಿದೆ ಅಂತ. ಒಳಗಿದ್ದೊಳಗೆ ನರ ಎಳಿತಾ ಉಂಟು. ಇವತ್ತ ಸುಳ್ಳಲ್ಲ. ಅಷ್ಟೊತ್ತಿಗೆ ಹೆಂಕದೆ ಅಂತದ್ದು ಅರ್ಥ ಆಗ್ಲಿಲ್ಲ ನನಗೆ. ಅದು ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ. ನಾನು ಕೇಳಿದ್ದೆ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಉಂಟು ಅಂತ. ಹಾಗೆ ನೀನ್ ತಿಳ್ಕೊಳ್ತಿ ಅಂತ ನನಗೆ ಗೊತ್ತಾಯ್ತು. ಆದ್ರೆ ನಿಮ್ಮದು ಹೇಳ್ಕೊಳ್ತಾ ಉಂಟಾ? ನನಗೆ ಒಳಗಿದ್ದೊಳಗೆ ನರ ಎಳಿತಾ ಉಂಟು. ಇವಾಗ ಕಣ್ ನನ್ ಮಗ ನನಗೆ ತಮಾಷೆ. ನರ ಹೇಳು. ಯಾವ ನರ ಅಜ್ಜಿ? ನರ ಯಾವ ನರ ಅಂತ ಒಳಗೆ ಬಾ, ನಿನ್ಗೆ ತೋರಿಸ್ತೇನೆ. ಮಾತಾಡ್ತಾರೆ ಕೋಣ ಶಂಭು ಹೋರಿ ಬಾಬರ್ಯ. ಕೋಣ ಶಂಭು ನೋಡ್ಬೇಕಾದ್ದೇ ನಮ್ಗೆ ಅವಕಾಶ ಇಲ್ಲ. ಕೋಣ ಶಂಭು ಕಳ್ಳನ ಮಗನೇ ಮಾತಾಡ್ತಾನೆ. ಅದು ನೀವು ಹೇಳುವುದೇ ಬೇಡ. ನಿಮ್ಮ ಮಗ ಕಳ್ಳ ಅಂತ ನಂಗೆ ನೋಡಿದಾಗಲೇ ಯೋಗ್ಯ ಮತ್ತೆ. ನಮ್ಮ ಮಾವ ಪುಣ್ಯಾತ್ಮ ಅವಳ ಅಣ್ಣ ಅಮ್ಮ. ನೀವು ಆ ಸಾಧ್ಯತೆ ಇಲ್ಲ. ಇವರೇ ಆದ್ರೂ ಕಳತನ ಮಾಡಿದ್ರು ಆ ಹೆಸರು ಬರ್ಲಿಕ್ಕಿಲ್ಲ. ನಮ್ಮ ಮೂಲಭೂತ
ಕೂಡ. ಇಲ್ಲಿ ತಿಂಡಿ ಎಲ್ಲ ನನ್ನ ಹೆಸರಿಂದಲೇ ಸಿಗುದು ಇವ್ರಿಗೆ ಅಮ್ಮ ಅವ ಓ ಶ್ರೀಕಾಂತ್ ಹೇಳಪ್ಪ. ನಾವಿಲ್ಲಿಗೆ ಬಂದದ್ದು ಗಡಿ ರಕ್ಷಣೆಗಾಗಿ. ಹೌದು. ಹಾಗೆ ಬಂದಿರುವ ನಮಗೆ ಆ ಪ್ರಾಚೀನ ಭವನವನ್ನು ನೋಡಿದಾಗ ಆಶ್ಚರ್ಯ ಆಯಿತು. ಏನ್? ಮಾತ್ರ ಅಲ್ಲ, ಆ ಕುರಿತಾಗಿ ಆಸಕ್ತಿಯು ಮೂಡಿತು. ಅಲ್ಲಿರುವ ಬ್ರಾಹ್ಮಣರಲ್ಲಿ ಕೇಳಿದಾಗ ಏನೇನೋ ಹೇಳಿದ್ರು. ನಾವು ಅದನ್ನೆಲ್ಲ ನಂಬಲಿಲ್ಲ. ಆ ಭವನದ ಬಗ್ಗೆ ನಿಮಗೇನಾದ್ರೂ ಸರಿಯಾದ ಮಾಹಿತಿ ಇದ್ರೆ ತಿಳಿದುಕೊಳ್ಳಬೇಕೆನ್ನುವ ಆಸೆ. ಬರುವಾಗ ನೀವು ನೋಡಿದ್ದು ಆ ಭವನ. ಅಯ್ಯೋ, ಯಾವ ಕಾರಣಕ್ಕೂ ಆ ಭವನ ನಿಮಗೆ ಬೇಡವೇ ಬೇಡ. ಅಲ್ಲ, ನಾವು ಅದನ್ನ ವಿಕ್ರಯಿಸಬೇಕು ಅಂತ ಮನ ಮಾಡಿದ್ದೆ. ಯಾವತ್ತೂ ಅಲ್ಲಿ ಭೂತ ಪ್ರೇತಗಳ ಕಾಟ. ಆ ಭವನ ಬೇಡವಪ್ಪ, ನಿಮಗೆ ಬೇಡ. ಆ ಮನೆಯಲ್ಲಿ ಭೂತ ಪ್ರೇತ. ಹೌದಪ್ಪ. ಈಗಲಾದ್ರೂ ಗಟ್ಟಿ ಆಯ್ತಾ? ಏನು ಭೂತ ಪ್ರೇತ? ಹೇಳ. ನಾವೆಲ್ಲ ಬುದ್ಧಿಜೀವಿಗಳಿದ್ದೇವೆ, ಓದಿದವರಿದ್ದೇವೆ, ತಿಳಿದವರಿದ್ದೇವೆ. ಅದೆಲ್ಲ ಮನುಷ್ಯನ ಭ್ರಮೆ ಅಷ್ಟೇ. ಹಾಗಾಗಿ ಭೂತ ಪ್ರೇತ ಅದನ್ನೆಲ್ಲ ನಂಬುವಂತ ಕಾಲ ಇದಲ್ಲ. ನಾವು ನಂಬುವುದೂ ಇಲ್ಲ. ಹಾಗಾಗಿ ನಮಗೆ ಉಳ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ನೋಡಮ್ಮ, ನನ್ನ ಮಾತಿನ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅಂತಾದ್ರೆ ಮೂಲಗುಡ ನಮ್ಮ ಅಮ್ಮ ಇದ್ದಾರೆ, ಕೇಳಿ ಕೇಳಿ ಕೇಳಿ, ನಮ್ಮ ಅಮ್ಮನಲ್ಲೇ ಕೇಳಿ. ಅಲ್ಲಿ ಭೂತ ಪ್ರೇತ ಇರುವುದು ಹೌದಾ? ಮಗ ಕಿಸಿಕಾಂತ. ಈಗ ನಾ ಅದೇ ಕಾಣ್ತಾ ಇದ್ದೆ. ಈಗ ಯಾವುದು ಕಿಸಿನೇ ಕಾಣುವುದೀಗ. ಇವನ ಹೆಸರ ಶ್ರೀಕಾಂತ. ಒಸಿ ಕೇಳ್ ಮಗ. ಯಾವುದು ಇವತ್ತು ಎಂತದ ಎಂತ ಓಶಿ ಅಂತ? ಸ್ವಲ್ಪ ಅಂತ. ಓ ಸ್ವಲ್ಪ. ನನ್ ಮಗ ಇವನಿಗೆ ಅರ್ಥ ಆಗುದಿಲ್ಲ. ನೋಡ್ ಮಗ, ಈಗಲೂ ಅಮಾವಾಸ್ಯೆ ಹುಣ್ಣಿಮೆ ಬರುವಾಗ ಇಡೀ ಮನೆ ಅಲ್ಲಾಡಿದಂತ ಅನುಭವ ಆಗ್ತದೆ. ಏನೇನೋ ಧ್ವನಿಗಳಿಂದ ಪಾತ್ರೆ ಪಗಲ ಟನ 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 ಅಂತ ಬೀಳ್ತದೆ. ಆದ್ದರಿಂದ ಅಲ್ಲಿ ಹೋಗುದು ಬೇಡ ಬೇಡ ಬೇಡ. ಹೌದಾ? ಹಾ, ಅಮಾವಾಸ್ಯೆ ಹುಣ್ಣಿಮೆಗೆ ಅಲ್ಲಾಡ್ದಾಗ ಆಗ್ತದ? ಭಯಂಕರ. ಸುಳ್ಳಲ್ಲ, ಹಾಗೆ ಯಾವನಾರ ಹೇಳ್ಕೊಳ್ತದೆ. ಒಂದ್ ದಿವಸ ಇದ್ದು ನೋಡುದು, ಅದನ್ನು ತೋರಿಸ್ತೇನೆ ನಿನಗೆ. ಅಲ್ಲಲ್ಲ, ಪಾತ್ರೆ ಪಗಡಿ ಎಲ್ಲ ಬೀಳ್ತದೆ. ಹೌದು. ನೀವೇನೇ ಹೇಳಿದ್ರು ನಾವು ಈ ಭೂತ ಪ್ರೇತಗಳ ಭ್ರಮೆಯಲ್ಲಿದ್ದವರಲ್ಲ. ನಾವು ಅದನ್ನು ನಂಬುವುದಿಲ್ಲ. ತ್ರಿವೇಣಿ ಅಲ್ಲಿಯೇ ಉಳಿಯಬೇಕು ಎನ್ನುವುದಾಗಿ ಮನ ಮಾಡಿದ್ದಾಳೆ. ನಾನು ಮನಸ್ಸು ಮಾಡಿದ್ದೇನೆ. ನೀವು ವ್ಯವಸ್ಥೆ ಮಾಡಿ ಕೊಟ್ಟರೆ ಸಾಕು. ಬೆಳಕಿನ ವ್ಯವಸ್ಥೆ ಇದ್ದಲ್ಲಿ, ಜನಸಂಚಾರ ಇದ್ದಲ್ಲಿ ಯಾವ ಭೂತ ಪ್ರೇತವೂ ಇಲ್ಲ. ನೀವು ವ್ಯವಸ್ಥೆ ಮಾಡಿಕೊಡಿ, ನಾವು ಇರ್ತೇವೆ. ನೀವು ಬೆಳಗೊಂದು ಆಯ್ತಾರೆ ಇವಾಗ. ಆ ಭವನವೇ ಬೇಕಂತೆ. ಈಗ ನಮ್ದೆಲ್ಲ ಎಲ್ಲಿ ನಡೀತದೆ ಮಗ? ಎಲ್ಲ ಹುಡುಗರು ಮಕ್ಕಳಿಗೆ ನಡೆಯುದು. ಗಣಹೋಮ, ಶಾಂತಿ ಅದನ್ನೆಲ್ಲವನ್ನ ಮಾಡಿ ಪೂರೈಸಿ ಅಲ್ಲೇ ಉಳ್ಕೊಳ್ಳೋ ವ್ಯವಸ್ಥೆ ಮಾಡುವ. ಅಂತ ಪುಣ್ಯ ಕೆಲಸ ಮಾಡಿಸಿ ಇವರನ್ನು ಕೂಡ್ಕೊಂಡು ನೀ ಆ ಭವನಕ್ಕಾಗಿ ಹೋಗು, ನಾ ಬ್ರಾಹ್ಮಣರ ಮನೆಗೆ ಹೋಗಿ ಬರ್ತೇನೆ. ಬೇಗ ಅದ್ಭುತ. ಏನ್ ಚಂದ, ಅದ್ಭುತ. ಆ ಮುಖ ವರ್ಣಿಕೆ, ಆ ರೂಪು, ಈ ಕಂಠ, ಆ ಗಲ್ಲ ನೋಡಿದ್ರಿ ಎಲ್ಲ. ಕಳ್ಳನ್ ಮಗನೇ ಈಗ ಹೊಗಳ್ತಾನೆ. ಸಾಧಾರಣ ಒಂದು 60 ವರ್ಷದ ಹಿಂದೆ ನೋಡಿರ್ಬೇಕಿತ್ತು. ನಾನು ಒಳ್ಳೆ ಗುಂಡುಗೆ ಇದ್ದೆ. ಈಗ ಬಂದು ಹೊಗಳ್ತಾನೆ. ಚಂದ ಇದ್ದೇನೆ ಅಂತ ಹೇಳಿ. ಯಾರಾಜಿ? ನೀನು ಯಾರನ್ನು? ನನ್ನನ್ನು. ಸುಮ್ಮನೆ ಕೆಣಕಬೇಡಿ ಮತ್ತೆ. ಹೌದು, ಇದು ನಿಮ್ಮ ನೋಡ್ಕೊಂಡು ಇದು ಹೆದ್ದಾರಿ ಬದಿಗೆಲ್ಲ ಬರಿದು ಮಾಡ್ತಿದ್ರು. ಇದು ಒಳದಾರಿ ಪೂರ್ತಿ ಇಲ್ಲೇ ಉಂಟು. ಅದು ತೆಗೆದಾಕಿದ್ರು